ಎಸ್ಎಸ್ಎಲ್ಸಿಯ ವಾರ್ಷಿಕ ಪರೀಕ್ಷೆಗಾಗಿ ನಾವು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ವಿಷಯಗಳಲ್ಲಿಯೂ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಹಾಕ್ತಾ ಇದ್ದೀವಿ. ನಮ್ಮ ಗುರಿ ಇದೆ ನಿಮ್ಮ ಚೆನ್ನಾಗಿ ಅಂಕಗಳನ್ನು ಗಳಿಸಬೇಕಂತ. ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ಮತ್ತು ಆನ್ಸರ್ಸ್ ತುಂಬಾ ವ್ಯಾಲ್ಯೂ ಇದ್ದಾವೆ. ನಿಮ್ಮ ಎಕ್ಸಾಮನ್ನು ಕ್ವಶನ್ ಪೇಪರ್ಗಳಲ್ಲಿ ಖಂಡಿತವಾಗಿ ಇವುಗಳು ಪ್ರತ್ಯಕ್ಷ ಆಗ್ತವೆ. ವಿಡಿಯೋಗಳನ್ನು ನೋಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಮತ್ತೊಂದು ಸರಿ ಹೇಳ್ತಾ, ಹಿಂದಿನ ವಿಡಿಯೋಗಳನ್ನು ನೋಡ್ತಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳನ್ನು ಹಾಕಿದ್ದೀವಿ, ನೋಡಿ. ನೀವು ನೋಡಿದ ಮೇಲೆ ವಿಡಿಯೋಗಳನ್ನು ಖಂಡಿತವಾಗಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸಮಾಜ ವಿಜ್ಞಾನದಲ್ಲಿ 5ನೇ ಪ್ರಶ್ನೆ ಪತ್ರಿಕೆ ಇದೆ. ಇದು 5th ಮಾಡೆಲ್ ಕ್ವಶನ್ ಪೇಪರ್. ಈಗಾಗಲೇ ನಾವು 5 ಕ್ವಶನ್ ಪೇಪರ್ಗಳನ್ನು ಏನು ಮಾಡಿದ್ದೀವಿ, ಹಾಕಿದ್ದೀವಿ. ಸೊ ನೋಡುವ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಮತ್ತು ಆನ್ಸರ್ಸ್ ಏನಿದಾವಂತ. ಬಹು ಆಯ್ಕೆ ಪ್ರಶ್ನೆಗಳಿದಾವೆ. ಪ್ರಶ್ನೆ 1 ಬಂತು, ಪಂಜಾಬಿನ ಸಿಂಹ ಅಂತ ಯಾರನ್ನ ಕರೀತಾರಂತ ಇದೆ. ಸೊ ಉತ್ತರ ಇದೆ ರಣಜಿತ್ ಸಿಂಗ್ ಅಂತಕ್ಕಂಥದ್ದು ಸರಿ ಉತ್ತರ. ಎಸ್. 2ನೇ ಪ್ರಶ್ನೆ ಮತ್ತು ವಿದ್ಯಾರ್ಥಿಗಳೇ, ಪಶ್ಚಿಮ ಘಟ್ಟಗಳಿಗಿರುವ ಮತ್ತೊಂದು ಹೆಸರು ಏನು ಅಂತ ಕೇಳಿದ್ದಾರೆ. ಆಯ್ಕೆ ಎ ಸಹ್ಯಾದ್ರಿ. ಮಾನವ ಹಕ್ಕುಗಳ ದಿನಾಚರಣೆಯನ್ನು ಡ್ಯಾಶ್ ರಂದು ಆಚರಿಸ್ತೀವಿ ಅಂತ ಕೇಳಿದ್ದಾರೆ. ಡಿಸೆಂಬರ್ 10. ಮಕ್ಕಳ ಸಹಾಯವಾಣಿ ಸಂಖ್ಯೆ ಕೇಳಿದ್ದಾರೆ. 1098 ಆಗಬೇಕು. ಇಲ್ಲಿ ಆಪ್ಷನ್ಗಳಲ್ಲಿಲ್ಲ. 1098. 5 ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಡ್ಯಾಶ್ನಲ್ಲಿ ಸಂಧಿಸ್ತವೆ ಅಂತ ಕೇಳಿದ್ದಾರೆ. ನೀಲಗಿರಿ ಬೆಟ್ಟ. 6ನೇ ಪ್ರಶ್ನೆ, ಮುಂಗಾರು ಮತ್ತು ಹಿಂಗಾರು ಬೆಳೆಯುವ ಅವಧಿಗಳ ನಡುವಿನ ಅವಧಿಯಲ್ಲಿ ಬೆಳೀತಕ್ಕಂಥ ಬೆಳೆಗೆ ಜಾಡ್ ಬೆಳೆ ಅಂತೀವಿ. ವಿಶ್ವ ಸಚಿವ ಸಂಸ್ಥೆ ಸಚಿವ ಸಂಪುಟ ಅಂತಕ್ಕಂಥ ಮಾದರಿಯಲ್ಲಿರ್ತಕ್ಕಂಥ ಅಂಗಸಂಸ್ಥೆ ಅದು ಭದ್ರತಾ ಸಮಿತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಥಮ ಗೃಹ ಮಂತ್ರಿ ಕೇಳಿದ್ರು, ಭಾರತದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಇನ್ನು 1 ಅಂಕದ ಪ್ರಶ್ನೆಗಳಿಗೆ ನೋಡೋದಾದ್ರೆ ಪ್ರಶ್ನೆ 9 ಬಂತು, ಹಿಂದೂಸ್ತಾನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಎಂದು ಪ್ರತಿಪಾದಿಸಿದವರು ಯಾರು ಕೇಳಿದಾರ. ಉತ್ತರ ಇದೆ ಲಾರ್ಡ್ ಕಾರ್ನ್ ವಾಲಿಸ್ ಅಂತಕ್ಕಂಥದ್ದು. ಪ್ರಶ್ನೆ 10, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಪ್ರತಿಪಾದಿಸಿದವರು ಯಾರು ಕೇಳಿದಾರ. ದಾದಾಬಾಯಿ ನೌರೋಜಿ. 11ನೇ ಪ್ರಶ್ನೆ, ಸ್ತ್ರೀ ಶಕ್ತಿ ಕಾರ್ಯಕ್ರಮದ ಉದ್ದೇಶವೇನು. ಉತ್ತರ ಗ್ರಾಮಾಂತರ ಮಹಿಳೆಯರ ವಿಕಾಸ. 12ನೇ ಪ್ರಶ್ನೆ, ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಅಂತ ಕೇಳಿದ್ರು. ಉತ್ತರ ನೋಡೋದಾದರೆ ವಿದ್ಯಾರ್ಥಿಗಳೇ, ಸ್ವಾಭಾವಿಕವಾಗಿ ತಾಯಿಯ ಗರ್ಭದಲ್ಲಿ ಬೆಳೆದ ಹೆಣ್ಣು ಭ್ರೂಣವನ್ನು ಬೆಳೆಯದಂತೆ ತಡೆಯುವುದು ಅಥವಾ ಕಾನೂನನ್ನು ಕಡೆಗಣಿಸಿ ಹತ್ಯೆ ಮಾಡೋದನ್ನು ಹೆಣ್ಣು ಭ್ರೂಣ ಹತ್ಯೆ ಅಂತ ಕರಿತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 13, ಮಾವಿನ ಹೊಯ್ಲು ಎಂದರೆ ಏನು ಅಂತ ಕೇಳಿದ್ರು. ಉತ್ತರ ಇದೆ ಪರಿಸರಣ ಮಳೆಯು ಮಾವಿನ ಬೆಳೆಗೆ ನೆರವಾಗುವುದರಿಂದ ಮಾವಿನ ಹೊಯ್ಲು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮಳೆಗಾಲವನ್ನು ಏನೆಂದು ಕರೆಯುತ್ತಾರೆ. ಸೊ ಭಾರತದಲ್ಲಿ ಮಳೆಗಾಲವನ್ನು ಏನಂತ ಕರೀತಾರಪ್ಪ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನವನ್ನು ಯಾವಾಗ ಆಚರಿಸುತ್ತೇವೆ ಅಂತ ಕೇಳಿದ್ದಾರೆ. ಸೊ ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನವನ್ನು ವಿದ್ಯಾರ್ಥಿಗಳೇ ಮಾರ್ಚ್ 15ಕ್ಕೆ ನಾವೇನು ಮಾಡ್ತೀವಿ, ಆಚರಣೆಯನ್ನು ಮಾಡ್ತೀವಿ. ಕಡೆ ಪ್ರಶ್ನೆ, ಕೋಮುವಾದ ಅಥವಾ ಅದನ್ನೇ ಮತೀಯವಾದ ಅಂದರೆ ಏನು ಅಂತ ಕೇಳಿದ್ರು. ಉತ್ತರ ಇದೆ ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆ ಹಾಗೂ ಆ ನೆಲೆಯಲ್ಲೇ ಗುರುತಿಸಿಕೊಂಡು ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳೋದಕ್ಕೆ ಕೋಮುವಾದ ಅಥವಾ ಮತೀಯವಾದ ಅಂತ ಕರಿತೀವಿ ಅಂತ ಉತ್ತರ ಬರೀಬೇಕು. ಇಷ್ಟು 1 ಅಂಕದ ಪ್ರಶ್ನೆಗಳಿತ್ತು ವಿದ್ಯಾರ್ಥಿಗಳೇ. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. 17ನೇ ಪ್ರಶ್ನೆ, ಬಕ್ಸಾರ್ ಕದನದ ಪರಿಣಾಮಗಳು ಏನು ಅಂತ ಕೇಳಿದರು. ಸೊ ಬಕ್ಸಾರ್ ಕದನದಲ್ಲಿರ್ತಕ್ಕಂಥ ಮುಖ್ಯ ಪರಿಣಾಮಗಳನ್ನು ಕೇಳಿದರೆ ಈ ಪಾಯಿಂಟ್ಸ್ಗಳನ್ನು ತಾವೇನು ಮಾಡಬೇಕಾಗಿತ್ತು, ಖಂಡಿತವಾಗಿ ಬರಿಬೇಕಾಗಿತ್ತು. 2-3 ಅಂಕಕ್ಕೆ ಪ್ಲಾಸಿ ಕದನ ಇಲ್ಲಾಂದರೆ ಬಕ್ಸಾರ್ ಕದನ ಪ್ರಶ್ನೆ ಬಂದೇ ಬರ್ತದೆ. ಮುಂದಿನ ಪ್ರಶ್ನೆ, ಸತ್ಯಶೋಧಕ ಸಮಾಜ ಪ್ರತಿಪಾದಿಸಿದ ಸುಧಾರಣೆಗಳನ್ನು ಬರಲಿಕ್ಕೆ ಹೇಳಿದರು. ಇದಿತ್ತು ಸತ್ಯಶೋಧಕ ಸಮಾಜ ಪ್ರತಿನಿಧಿಸಿರ್ತಕ್ಕಂಥ ಸುಧಾರಣೆಗಳು. 4ರಿಂದ 5 ಅಂಶಗಳನ್ನು 2 ಅಂಕಕ್ಕೆ ಬರಿಬೇಕು. 8 ಅಂಶಗಳನ್ನು 3 ಅಂಕಕ್ಕೆ ಪ್ರಶ್ನೆಗಳಲ್ಲಿ ಉತ್ತರ ಬರಿಬೇಕು. ಮುಂದಿನ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ನಮ್ಮ ಬಾಂಧವ್ಯ ಹದಗಡಲು ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಉತ್ತರ ಇದೆ ಅಲ್ಲಿ ವಿಶೇಷವಾಗಿ ಟಿಬೇಟ್ ವಿವಾದ, ಅರುಣಾಚಲ ಪ್ರದೇಶ ವಿವಾದ, ನಕ್ಸಲ್ವಾದ ಅಂತ ಏನು ಮಾಡಬೇಕಿತ್ತು, ಬರಿಬೇಕಿತ್ತು. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಕೈಗಾರಿಕಾ ಆಂದೋಲನದ ನಾಯಕತ್ವ ವಹಿಸಿದವರು ಯಾರು. ಕೈಗಾರಿಕಾ ವಿರೋಧಿ ಚಳವಳಿಯ ಉದ್ದೇಶ ಏನು ಅಂತ ಕೇಳಿದ್ರು. ಸೊ ಅದರ ಉತ್ತರ ಏನಪ್ಪ ಅಂದರೆ ಡಾಕ್ಟರ್ ಶಿವರಾಮ್ ಕಾರಂತರು ಕೈಗಾ ಆಂದೋಲನದ ನಾಯಕತ್ವವನ್ನು ವಹಿಸಿದ್ರು. ಅದರ ಮುಖ್ಯ ಉದ್ದೇಶ ಅರಣ್ಯನಾಶ, ಅನುಕಿರಣದಿಂದ ಪರಿಸರದ ಮಾಲಿನ್ಯ ಮತ್ತು ಜೀವ ಪ್ರಭೇದಗಳ ಹಾನಿ ಆಗ್ತದೆ. ಆ ಕಾರಣಕ್ಕಾಗಿ ಅದನ್ನು ವಿರೋಧ ವ್ಯಕ್ತಪಡಿಸಿದರು. 20ನೇ ಪ್ರಶ್ನೆ ಉತ್ತರ. 21ರಲ್ಲಿ ಮಳೆಗಾಲದ ಹವಾಗುಣದ ಪರಿಸ್ಥಿತಿ ಕುರಿತು ಬರೀರಿ ಅಂತ ಕೇಳಿದರು. ಸೊ ಆ ಪ್ರಶ್ನೆಗೆ ತಾವು ಏನು ಮಾಡಬೇಕಾಗಿತ್ತು, ಇಷ್ಟು ಪಾಯಿಂಟ್ಸ್ಗಳನ್ನು ಏನು ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ, ಬರಿಬೇಕಿತ್ತು. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಅರಣ್ಯ ಸಂರಕ್ಷಣೆಗೆ ಬೇಕಾದ 4 ಕ್ರಮಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಸೊ 4 ಕ್ರಮಗಳನ್ನು ತಾವೇನು ಮಾಡಬೇಕು, 2 ಅಂಕಕ್ಕೆ ಬರೀಬೇಕು. 6 ಪಾಯಿಂಟ್ಸ್ಗಳನ್ನು 3 ಅಂಕಕ್ಕೆ ತಾವೇನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಪಾಯಿಂಟ್ಸ್ಗಳನ್ನು ನೋಡ್ಕೊಡ್ರಿ.
ಮುಂದಿನ ಪ್ರಶ್ನೆ, ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಕೈಗೊಂಡ ಕ್ರಮಗಳನ್ನು ಕೇಳಿದ್ದಾರೆ. ಸೊ ಇದಿತ್ತು ಮಹಿಳಾ ಸ್ಥಾನಮಾನವನ್ನು ಉತ್ತಮಪಡಿಸಲಿಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳು ತುಂಬಾ ಇದ್ದಾವೆ. ಅವುಗಳನ್ನು ನೋಡಿಕೊಂಡು ನಿಮಗೆ ರಿಲಿವೆಂಟ್ ಆಗಿರ್ತಕ್ಕಂಥ ಒಂದು 6-8 ಪಾಯಿಂಟ್ಸ್ಗಳನ್ನು ಖಂಡಿತವಾಗಿ ಪ್ರಿಪ್ರೇಷನನ್ನು ಮಾಡಿಕೊಡ್ರಿ. ಮುಂದಿನ ಪ್ರಶ್ನೆ ಬಂತು, ಗ್ರಾಹಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ದೂರಿನಲ್ಲಿ ಯಾವ ಮಾಹಿತಿಗಳು ಇರಬೇಕು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಹಾಗೆ ದೂರುಗಳನ್ನು ಕೊಟ್ಟರೆ ತಗೊಳ್ಳೋದಿಲ್ಲ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲೆಗಳನ್ನು ನಾವು ಕೊಡಲೇಬೇಕಾಗ್ತದೆ. ಮುಂದಿನ ಪ್ರಶ್ನೆ 3 ಅಂಕದ ಪ್ರಶ್ನೆಗಳು. ಬ್ರಿಟಿಷರು ಶಿಕ್ಷಣ ಕ್ಷೇತ್ರದಲ್ಲಿ ತಂದ ಸುಧಾರಣೆಗಳನ್ನು ಬರಲಿಕ್ಕೆ ಹೇಳಿದರು. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. 25ನೇ ಪ್ರಶ್ನೆ ಉತ್ತರ. ಇಲ್ಲಿವರೆಗೂ ತಾವೇನು ಮಾಡ್ಕೊಳ್ಬೇಕು, ನೋಡ್ಕೊಳ್ಬೇಕಾಗ್ತದೆ. 6ರಿಂದ 8 ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕು, 3 ಅಂಕ ಬೇಕಾದರೆ. ಎನಿ ಬೆಸೆಂಟರ ಸುಧಾರಣಾ ಕ್ರಮಗಳನ್ನು ಬರಲಿಕ್ಕೆ ಕೇಳಿದ್ರು 26ನೇ ಪ್ರಶ್ನೆಯಲ್ಲಿ. ಸೊ ಇದಿತ್ತು 26ನೇ ಪ್ರಶ್ನೆಯಲ್ಲಿ ಎನಿ ಬೆಸೆಂಟ್ ಮಾಡಿರ್ತಕ್ಕಂಥ ಸುಧಾರಣೆಗಳಂತಕ್ಕಂಥದ್ದು. ಮುಂದಿನ ಪ್ರಶ್ನೆ 27, 1857ರ ದಂಗೆ ವಿಫಲತೆಗೆ ಕಾರಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇದಿತ್ತು 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಕಡಿಮೆ ಇರೋದಕ್ಕೆ ಕಾರಣ ಬರಲಿಕ್ಕೆ ಕೇಳಿದ್ರು. 28ನೇ ಪ್ರಶ್ನೆ ಇದೆ. ಸೊ 28ನೇ ಪ್ರಶ್ನೆಯ ಉತ್ತರ ಎಸ್, ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಕಡಿಮೆ ಇರೋಕ್ಕೆ ಕಾರಣಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಬರೀಬೇಕಿತ್ತು. ಮುಂದಿನ ಪ್ರಶ್ನೆ ಎಸ್, ಅಸ್ಪೃಶ್ಯತಾ ನಿವಾರಣೆಗೆ ಇರ್ತಕ್ಕಂಥ ಕಾನೂನು ಕ್ರಮಗಳನ್ನು ಕೇಳಿದ್ದಾರೆ, ಅದನ್ನು ಶಾಸನಾತ್ಮಕ ಕ್ರಮಗಳಂತಲೂ ಕೂಡ ಕರೀತಾರೆ. ಸೊ ಇದಿತ್ತು 29ನೇ ಪ್ರಶ್ನೆಯ ಉತ್ತರ. ಅಸ್ಪೃಶ್ಯತೆ ನಿವಾರಣೆಗಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಸಂವಿಧಾನಾತ್ಮಕ ಕ್ರಮಗಳನ್ನು ನೀವುಗಳು ಬರೀಬೇಕಿತ್ತು. ಎಸ್, ಸಾರಿಗೆ ಮಹತ್ವದ ಒಂದು ಪ್ರಶ್ನೆ ಬಂತು. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದೇ. ಕೈಗಾರಿಕೆ, ಸಾರಿಗೆ, ಕೃಷಿ ಇವು 3ರಲ್ಲಿ ಒಂದು ಕೇಳ್ತಾರೆ. ನೀವು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಲೇಬೇಕಾಗ್ತದೆ. 3 ಅಂಕ ಖಂಡಿತವಾಗಿ ಡೆಫಿನೆಟ್ ಆಗಿ ಅವುಗಳು ತಂದು ಕೊಡ್ತಾವೆ. ಎಸ್, ಕೈಗಾರಿಕೆಗಳ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಎಸ್, ಇದಿತ್ತು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ಸ್ಥಾನೀಕರಣದ ಅಂಶಗಳು. ಮುಂದಿನ ಪ್ರಶ್ನೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನು ತಿಳಿಸಿ. ಇದಿತ್ತು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳು. ಇಲ್ಲಿವರೆಗೂ ಕೂಡ ತಾವೇನು ಮಾಡ್ಕೊಳ್ಬೇಕು, ಪಾಯಿಂಟ್ಸ್ಗಳನ್ನು ನೋಡ್ಕೋಬೇಕು. ಲಾಸ್ಟ್ ಇದೆ ನೋಡಿ, ಸಂಪರ್ಕ ಮಾಧ್ಯಮ ಅಂದ್ರೇನು, ಅದರ ಪ್ರಾಮುಖ್ಯತೆಗಳನ್ನು ಕೇಳಿದ್ದಾರೆ. ಎಸ್, ಮಾಸ್ ಮೀಡಿಯಾಗಳ ಬಗ್ಗೆ ಇರತಕ್ಕಂಥ ಕ್ವಶನ್ ಇತ್ತು. ಇದಿತ್ತು 33ನೇ ಪ್ರಶ್ನೆ, ಸಂಪರ್ಕ ಮಾಧ್ಯಮಗಳ ಅರ್ಥ ಮತ್ತು ಅದರ ಪ್ರಾಮುಖ್ಯತೆ. ಎಸ್, ವಿದ್ಯಾರ್ಥಿಗಳ 4 ಅಂಕದ ಪ್ರಶ್ನೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರಗಳನ್ನು ಕೇಳಿದ್ದಾರೆ. ಇದಿತ್ತು 34ನೇ ಪ್ರಶ್ನೆ ಉತ್ತರ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳು. ಸೊ ಸುಮಾರು ನೀವು 10ರಿಂದ 12 ಪಾಯಿಂಟ್ಸ್ಗಳನ್ನು ತಾವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ 34ನೇ ಪ್ರಶ್ನೆ ಉತ್ತರ ಇಲ್ಲಿವರೆಗಿತ್ತು ಬರಿಬೇಕಾಗ್ತದೆ. ಮುಂದಿನ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳವಳಿ ಬಗ್ಗೆ ಇತ್ತು. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದು ಪ್ರಶ್ನೆ ಬಂದದ. ಕ್ವಿಟ್ ಇಂಡಿಯಾ ಚಳವಳಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಅಸಹಕಾರ ಚಳವಳಿಯ ಕಾರ್ಯಕ್ರಮಗಳಂತ ಒಂದು ಪ್ರಶ್ನೆ ಇದೆ, ಅದು ಕೂಡ ಏನಾಗ್ಬೋದು ಎಕ್ಸಾಮಿನೇಷನಲ್ಲಿ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಎಸ್, ಇನ್ನು 36ನೇ ಪ್ರಶ್ನೆಗೆ ಹೋಗ್ತೀನಿ ವಿದ್ಯಾರ್ಥಿಗಳೇ. ಅಲ್ಲಿತ್ತು ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ಕೇಳಿದ್ದಾರೆ. ಎಸ್, ಇದಿತ್ತು ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ತಿಳಿಸ್ತಕ್ಕಂಥದ್ದು. ಲಾಸ್ಟ್ ಇತ್ತು ಎಸ್, ಭತ್ತ ಬೇಸಾಯಕ್ಕೆ ಬೇಕಾಗ್ತಕ್ಕಂಥ ಪರಿಸ್ಥಿತಿಗಳನ್ನು ಕೇಳಿದ್ದಾರೆ. ಇದು ಭತ್ತ ಬೇಸಾಯಕ್ಕೆ ಇರತಕ್ಕಂಥ ಪರಿಸ್ಥಿತಿಗಳನ್ನು ನೀವುಗಳು ಬರಿಬೇಕಿತ್ತು. ಇನ್ನು ವಿದ್ಯಾರ್ಥಿಗಳ ಕಡೆ ಪ್ರಶ್ನೆ ಇತ್ತು, ಭಾರತದ ನಕ್ಷೆಯನ್ನು ಬಿಡಿಸಿ ಈ 4 ಸ್ಥಳಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಇದಿತ್ತು ಭಾರತದ ನಕ್ಷೆಯನ್ನು ಬಿಡಿಸಿ ಅಲ್ಲಿರ್ತಕ್ಕಂಥ ಸ್ಥಳಗಳನ್ನು ಗುರುತುಗಳನ್ನು ಮಾಡೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ನಿಮಗಾಗಿ ಇತ್ತು. ಸೊ ನಾನು ಉತ್ತರಗಳನ್ನು ನಿಮಗೆ ಡಿಸ್ಕಸನ್ನು ಮಾಡಿದ್ದೀನಿ. ಕ್ವಶನ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇಲ್ಲಿಂದ ಕ್ವಶನ್ಸ್ಗಳು ತುಂಬಾ ವಿದ್ಯಾರ್ಥಿಗಳು ನಿಮಗೆ ಬಂದೇ ಬರ್ತಾವೆ. ಸೊ ಮತ್ತೊಂದು ವಿಡಿಯೋಗಳಲ್ಲಿ ಭೇಟಿ ಆಗ್ತೀನಿ. ವಿಡಿಯೋಗಳಿಗಾಗಿ ನಿಮ್ಮ ಲೈಕ್ ಶೇರ್ಗಳನ್ನು ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾ